ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂಥ ಮುಖ್ಯ ನಿಯಮಗಳು ಯಾವುವು ಅಂತ ನೋಡೋಣ. ರಾಶಿ ಸಂರಕ್ಷಣಾ ನಿಯಮ ಏನ್ ಹೇಳುತ್ತೆ? ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗ್ಲಿ ಅಥವಾ ನಾಶಗೊಳಿಸೋದಾಗ್ಲಿ ಅಂದ್ರೆ ಲಯಗೊಳಿಸೋದಾಗ್ಲಿ ಸಾಧ್ಯವಿಲ್ಲ ಅಂತ. ಓಂನ ನಿಯಮ ಏನ್ ಹೇಳುತ್ತೆ? ಸ್ಥಿರ ತಾಪದಲ್ಲಿ ವಾಹಕ ತಂತಿಯ ತುದಿಗಳ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಇಲ್ಲಿ ವಿಭವಾಂತರ ಅಂದ್ರೆ ವಿ, ವಿದ್ಯುತ್ ಪ್ರವಾಹ ಐ. ಇದಕ್ಕೆ ವಿ ಏನಿದೆಲ್ಲ ಇದು ಐಗೆ ನೇರ ಅನುಪಾತದಲ್ಲಿದೆ. ಜೌಲ್ನ ಉಷ್ಣೋತ್ಪಾದನಾ ನಿಯಮ ಏನ್ ಹೇಳುತ್ತೆ? ಒಂದು ರೋಧಕದಲ್ಲಿ ಉತ್ಪತ್ತಿಯಾಗ್ತಕ್ಕಂಥ ಉಷ್ಣವು ಅಂದ್ರೆ ಹೀಟ್ ಅಂತ ಹೇಳ್ತೀವಿ. ಇದೇನಿದೆಲ್ಲ ಇದು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಅಂದ್ರೆ I²ಗೆ ನೇರ ಅನುಪಾತದಲ್ಲಿರುತ್ತೆ. ಮತ್ತು ರೋಧಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅಂದ್ರೆ ಆರ್ಗೆ ನೇರ ಅನುಪಾತದಲ್ಲಿರುತ್ತದೆ. ಮತ್ತು ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ಅಂದ್ರೆ ಸಮಯ ಟಿಗೆ ನೇರ ಅನುಪಾತದಲ್ಲಿರುತ್ತದೆ. ಹಾಗಾದ್ರೆ ಸೂತ್ರ ಯಾವ ರೀತಿ ನಾವು ಬರಿಬಹುದಿಲ್ಲಿ? H=I²RT. ಫ್ಲೆಮಿಂಗನ ಬಲಗೈ ನಿಯಮ, ಇದನ್ನು ಡೈನಮೋ ನಿಯಮ ಅಂತ ಕೂಡ ಹೇಳ್ತೀವಿ. ಈ ನಿಯಮ ಏನ್ ಹೇಳುತ್ತೆ ಅಂದ್ರೆ ಬಲಗೈನ ಹೆಬ್ಬೆರಳು, ತೋರ್ಬೆರಳು ಮತ್ತು ಮಧ್ಯದ ಬೆರಳುಗಳು ಪರಸ್ಪರ ಲಂಬವಾಗಿರುವಂತೆ ಇರಿಸಿದಾಗ ಅಂದ್ರೆ ಇಲ್ಲಿ 90 ಡಿಗ್ರಿಯಲ್ಲಿ ಮೂರು ಬೆರಳುಗಳು 90 ಡಿಗ್ರಿಯಲ್ಲಿ ಇರಿಸಿದಾಗ ತೋರ್ಬೆರಳು ಏನ್ ತೋರಿಸುತ್ತೆ? ಕಾಂತಕ್ಷೇತ್ರದ ದಿಕ್ಕನ್ನು ತೋರಿಸುತ್ತೆ. ಆಮೇಲೆ ಹೆಬ್ಬೆರಳು ಏನ್ ತೋರಿಸುತ್ತೆ? ವಾಹಕದ ಚಲನೆಯ ದಿಕ್ಕನ್ನು ತೋರಿಸುತ್ತೆ. ಮತ್ತು ಮಧ್ಯದ ಬೆರಳು ಏನ್ ತೋರಿಸುತ್ತೆ? ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತೆ. ಫ್ಲೆಮಿಂಗನ ಎಡಗೈ ನಿಯಮ ಅಂದ್ರೆ ಮೋಟಾರ್ ನಿಯಮ ಏನ್ ಹೇಳುತ್ತೆ ಅಂದ್ರೆ ಎಡಗೈನ ಹೆಬ್ಬೆರಳು, ತೋರ್ಬೆರಳು ಮತ್ತು ಮಧ್ಯದ ಬೆರಳು ಇವುಗಳನ್ನು ನಾವು 90 ಡಿಗ್ರಿಯಲ್ಲಿ ಪರಸ್ಪರ ಲಂಬ ಇರಿಸಿದಾಗ ಇಲ್ಲೇನ್ ಮಾಡುತ್ತೆ? ತೋರ್ಬೆರಳೇನಿದೆಯಲ್ಲ ಇದು ಕಾಂತಕ್ಷೇತ್ರದ ದಿಕ್ಕು, ಹೆಬ್ಬೆರಳೇನಿದೆಯಲ್ಲ ಇದು ವಾಹಕದ ಬಲದ ದಿಕ್ಕನ್ನು ತೋರಿಸುತ್ತೆ ಮತ್ತು ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸುತ್ತೆ. ಬಲಗೈ ಹೆಬ್ಬೆರಳು ನಿಯಮ ಏನ್ ಹೇಳುತ್ತೆ ಅಂತಂದ್ರೆ ಬಲಗೈನಲ್ಲಿ ಇಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ಒಂದು ನೇರವಾದ ವಾಹಕವನ್ನು ನಾವು ಹಿಡಿದಿದ್ದೀವಿ ಅಂತ ಭಾವಿಸಿದಾಗ ಹೆಬ್ಬೆರಳೇನಿದೆಯಲ್ಲ ಇದು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತೆ. ಆಮೇಲೆ ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕಿನಲ್ಲಿ ವಾಹಕದ ಸುತ್ತಲೂ ಏನಂತಂದ್ರೆ ನಮ್ಮ ಬೆರಳುಗಳು ಸುತ್ತಕೊಂಡಿರುತ್ತವೆ. ಇದನ್ನೇ ಬಲಗೈ ಹೆಬ್ಬೆರಳು ನಿಯಮ ಅಂತ ಹೇಳ್ತೀವಿ. ಬೆಳಕಿನ ಪ್ರತಿಫಲನದ ಮೊದಲನೇ ನಿಯಮ, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಇದು ಪತನ ಕೋನ, ಇದು ಪ್ರತಿಫಲನ ಕೋನ, ಇವೆರಡು ಸಮನಾಗಿರುತ್ತವೆ. ಇನ್ನು ಎರಡನೇ ನಿಯಮ ಏನ್ ಹೇಳುತ್ತೆ ಅಂದ್ರೆ ಪತನ ಕಿರಣ ಇದು, ಆಮೇಲೆ ಪ್ರತಿಫಲನ ಕಿರಣ ಇದು ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಇವು ಮೂರು ಏನಂತಂದ್ರೆ ಒಂದೇ ಸಮತಲದಲ್ಲಿ ಇರುತ್ತವೆ ಅಂತ. ಬೆಳಕಿನ ವಕ್ರೀಭವನದ ಎರಡು ನಿಯಮಗಳು ಯಾವಂತಂದ್ರೆ ಮೊದಲನೇದ್ದು ಪತನ ಕಿರಣ, ವಕ್ರೀಮ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಇವು ಒಂದೇ ಸಮತಲದಲ್ಲಿ ಇರುತ್ತವೆ. ಆಮೇಲೆ ಎರಡನೇ ನಿಯಮ ಏನ್ ಹೇಳುತ್ತೆ ಅಂತಂದ್ರೆ ಪತನ ಕೋನ ಮತ್ತು ವಕ್ರೀಮ ಕೋನಗಳ ಅನುಪಾತವು ಸ್ಥಿರವಾಗಿರುತ್ತದೆ. ಇದನ್ನೇ ಏನಂತ ಹೇಳ್ತಾರೆ? ಸ್ನೆಲ್ನ ವಕ್ರೀಭವನದ ನಿಯಮ ಅಂತ ಹೇಳ್ತಾರೆ. sin I/sin R = ಸ್ಥಿರಾಂಕ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಜ್ಞಾನ ವಿಷಯದೊಂದಿಗೆ ಭೇಟಿಯಾಗೋಣ.